ವಿಜಯನಗರದಲ್ಲಿ ಭಾರೀ ಮಳೆಯ ಆರ್ಭಟಕ್ಕೆ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ ತುಂಬಿ ಹರಿತಾ ಇದ್ದಾವೆ ಹಳ್ಳ ಕೊಳ್ಳಗಳು. ಗ್ರಾಮಗಳಿಗೆ ಸಂಪರ್ಕವನ್ನ ಕಲ್ಪಿಸುವ ರಸ್ತೆಗಳು ಜಲಾವೃತವಾಗಿದ್ದಾವೆ. ಗ್ರಾಮಗಳು ಈಗ ನಡುಗಡ್ಡೆ ಅಂತಾಗಿದ್ದಾವೆ. ಜಲಾವೃತವಾದ ರಸ್ತೆಗಳು, ಜನರು ಓಡಾಡೋದಕ್ಕೆ ಪರಿತಪಿಸ್ತಾ ಇದ್ದಾರೆ. ಆ ಕಡೆ ಈ ಕಡೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ನೀರು ತುಂಬಿಕೊಂಡು ಒಂದೂರಿನಿಂದ ಮತ್ತೊಂದೂರಿಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಏನಾದ್ರೂ ಬೇಕು, ಆಸ್ಪತ್ರೆಗೆ ಹೋಗ್ಬೇಕು, ಮತ್ತೇನೇ ಇದ್ರು ಕೂಡ ಅವರಲ್ಲೇ ಇವರಿಲ್ಲೇ. ಹಂಗಾಗಿದೆ ಪರಿಸ್ಥಿತಿ. ಮುಂಗಾರಿನ ಆರ್ಭಟಕ್ಕೆ ನಿನ್ನೆ ಮಧ್ಯಾಹ್ನದಿಂದಲೂ ಕೂಡ ಸುರಿತಾ ಇರುವಂತಹ ಮಳೆ ವಿಜಯನಗರದಲ್ಲಿ ಇಷ್ಟೆಲ್ಲ ಅವಾಂತರವನ್ನ ಸೃಷ್ಟಿ ಮಾಡಿದೆ. ನೋಡಿ, ರಸ್ತೆ ದಾಟ್ಲಿಕ್ಕಾಗದೆ ನಿಂತಲ್ಲೇ ನಿಂತ್ಕೊಂಡಿರೋ ತಾವು ನೋಡ್ತಾ ಇದ್ರಿ. ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹಳ್ಳಿ ಒಳಗೆಲ್ಲ ನೀರು ನುಗ್ಗಿರೋದನ್ನ ತಾವು ಗಮನಿಸ್ತಾ ಇದ್ರಿ. ಯಾವುದು ರಸ್ತೆ, ಯಾವುದು ಹಳ್ಳ, ಯಾವುದು ಗುಂಡಿ ಅಂತ ಹೇಳಿ ನೋಡೋದಕ್ಕೆ ಸಾಧ್ಯವೇ ಇಲ್ಲ, ಗುರುತಿಸೋದಕ್ಕೆ ಸಾಧ್ಯವೇ ಇಲ್ಲ. ಅಂತ ಒಂದು ಪರಿಸ್ಥಿತಿ ಇಲ್ಲೆಲ್ಲ ಸೃಷ್ಟಿಯಾಗಿದೆ ವಿಜಯನಗರದಲ್ಲಿ. ಇದೆಲ್ಲವೂ ಕೂಡ ನಿನ್ನೆ ಸುರಿದಂತ ಮಳೆಗಾಗಿರುವಂತ ಅವಾಂತರ. ಇದು ನಿರಂತರವಾಗಿ ಮಳೆಗೆ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹೋಗಿದಾವೆ. ಒಂದೂರಿನಲ್ಲಿ ಮತ್ತೊಂದೂರಿನಲ್ಲಿ ನಡುಗಡ್ಡೆಯಂತಾಗಿದೆ. ವಿಜಯನಗರದಲ್ಲಿ ಭಾರೀ ಮಳೆಯ ಆರ್ಭಟಕ್ಕೆ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ ತುಂಬಿ ಹರಿತಾ ಇದ್ದಾವೆ ಹಳ್ಳ ಕೊಳ್ಳಗಳು. ಗ್ರಾಮಗಳಿಗೆ ಸಂಪರ್ಕವನ್ನ ಕಲ್ಪಿಸುವ ರಸ್ತೆಗಳು ಜಲಾವೃತವಾಗಿದ್ದಾವೆ. ಗ್ರಾಮಗಳು ಈಗ ನಡುಗಡ್ಡೆ ಅಂತಾಗಿದ್ದಾವೆ. ಜಲಾವೃತವಾದ ರಸ್ತೆಗಳು, ಜನರು ಓಡಾಡೋದಕ್ಕೆ ಪರಿತಪಿಸ್ತಾ ಇದ್ದಾರೆ. ಆ ಕಡೆ ಈ ಕಡೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ನೀರು ತುಂಬಿಕೊಂಡು ಒಂದೂರಿನಿಂದ ಮತ್ತೊಂದೂರಿಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಏನಾದ್ರೂ ಬೇಕು, ಆಸ್ಪತ್ರೆಗೆ ಹೋಗ್ಬೇಕು, ಮತ್ತೇನೇ ಇದ್ರು ಕೂಡ ಅವರಲ್ಲೇ ಇವರಿಲ್ಲೇ. ಹಂಗಾಗಿದೆ ಪರಿಸ್ಥಿತಿ. ಮುಂಗಾರಿನ ಆರ್ಭಟಕ್ಕೆ ನಿನ್ನೆ ಮಧ್ಯಾಹ್ನದಿಂದಲೂ ಕೂಡ ಸುರಿತಾ ಇರುವಂತಹ ಮಳೆ ವಿಜಯನಗರದಲ್ಲಿ ಇಷ್ಟೆಲ್ಲ ಅವಾಂತರವನ್ನ ಸೃಷ್ಟಿ ಮಾಡಿದೆ. ನೋಡಿ, ರಸ್ತೆ ದಾಟ್ಲಿಕ್ಕಾಗದೆ ನಿಂತಲ್ಲೇ ನಿಂತ್ಕೊಂಡಿರೋ ತಾವು ನೋಡ್ತಾ ಇದ್ರಿ. ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹಳ್ಳಿ ಒಳಗೆಲ್ಲ ನೀರು ನುಗ್ಗಿರೋದನ್ನ ತಾವು ಗಮನಿಸ್ತಾ ಇದ್ರಿ. ಯಾವುದು ರಸ್ತೆ, ಯಾವುದು ಹಳ್ಳ, ಯಾವುದು ಗುಂಡಿ ಅಂತ ಹೇಳಿ ನೋಡೋದಕ್ಕೆ ಸಾಧ್ಯವೇ ಇಲ್ಲ, ಗುರುತಿಸೋದಕ್ಕೆ ಸಾಧ್ಯವೇ ಇಲ್ಲ. ಅಂತ ಒಂದು ಪರಿಸ್ಥಿತಿ ಇಲ್ಲೆಲ್ಲ ಸೃಷ್ಟಿಯಾಗಿದೆ ವಿಜಯನಗರದಲ್ಲಿ. ಇದೆಲ್ಲವೂ ಕೂಡ ನಿನ್ನೆ ಸುರಿದಂತ ಮಳೆಗಾಗಿರುವಂತ ಅವಾಂತರ. ಇದು ನಿರಂತರವಾಗಿ ಮಳೆಗೆ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹೋಗಿದಾವೆ. ಒಂದೂರಿನಲ್ಲಿ ಮತ್ತೊಂದೂರಿನಲ್ಲಿ ನಡುಗಡ್ಡೆಯಂತಾಗಿದೆ. ವಿಜಯನಗರದಲ್ಲಿ ಭಾರೀ ಮಳೆಯ ಆರ್ಭಟಕ್ಕೆ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ ತುಂಬಿ ಹರಿತಾ ಇದ್ದಾವೆ ಹಳ್ಳ ಕೊಳ್ಳಗಳು. ಗ್ರಾಮಗಳಿಗೆ ಸಂಪರ್ಕವನ್ನ ಕಲ್ಪಿಸುವ ರಸ್ತೆಗಳು ಜಲಾವೃತವಾಗಿದ್ದಾವೆ. ಗ್ರಾಮಗಳು ಈಗ ನಡುಗಡ್ಡೆ ಅಂತಾಗಿದ್ದಾವೆ. ಜಲಾವೃತವಾದ ರಸ್ತೆಗಳು, ಜನರು ಓಡಾಡೋದಕ್ಕೆ ಪರಿತಪಿಸ್ತಾ ಇದ್ದಾರೆ. ಆ ಕಡೆ ಈ ಕಡೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ನೀರು ತುಂಬಿಕೊಂಡು ಒಂದೂರಿನಿಂದ ಮತ್ತೊಂದೂರಿಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಏನಾದ್ರೂ ಬೇಕು, ಆಸ್ಪತ್ರೆಗೆ ಹೋಗ್ಬೇಕು, ಮತ್ತೇನೇ ಇದ್ರು ಕೂಡ ಅವರಲ್ಲೇ ಇವರಿಲ್ಲೇ. ಹಂಗಾಗಿದೆ ಪರಿಸ್ಥಿತಿ. ಮುಂಗಾರಿನ ಆರ್ಭಟಕ್ಕೆ ನಿನ್ನೆ ಮಧ್ಯಾಹ್ನದಿಂದಲೂ ಕೂಡ ಸುರಿತಾ ಇರುವಂತಹ ಮಳೆ ವಿಜಯನಗರದಲ್ಲಿ ಇಷ್ಟೆಲ್ಲ ಅವಾಂತರವನ್ನ ಸೃಷ್ಟಿ ಮಾಡಿದೆ. ನೋಡಿ, ರಸ್ತೆ ದಾಟ್ಲಿಕ್ಕಾಗದೆ ನಿಂತಲ್ಲೇ ನಿಂತ್ಕೊಂಡಿರೋ ತಾವು ನೋಡ್ತಾ ಇದ್ರಿ. ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹಳ್ಳಿ ಒಳಗೆಲ್ಲ ನೀರು ನುಗ್ಗಿರೋದನ್ನ ತಾವು ಗಮನಿಸ್ತಾ ಇದ್ರಿ. ಯಾವುದು ರಸ್ತೆ, ಯಾವುದು ಹಳ್ಳ, ಯಾವುದು ಗುಂಡಿ ಅಂತ ಹೇಳಿ ನೋಡೋದಕ್ಕೆ ಸಾಧ್ಯವೇ ಇಲ್ಲ, ಗುರುತಿಸೋದಕ್ಕೆ ಸಾಧ್ಯವೇ ಇಲ್ಲ. ಅಂತ ಒಂದು ಪರಿಸ್ಥಿತಿ ಇಲ್ಲೆಲ್ಲ ಸೃಷ್ಟಿಯಾಗಿದೆ ವಿಜಯನಗರದಲ್ಲಿ. ಇದೆಲ್ಲವೂ ಕೂಡ ನಿನ್ನೆ ಸುರಿದಂತ ಮಳೆಗಾಗಿರುವಂತ ಅವಾಂತರ. ಇದು ನಿರಂತರವಾಗಿ ಮಳೆಗೆ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹೋಗಿದಾವೆ. ಒಂದೂರಿನಲ್ಲಿ ಮತ್ತೊಂದೂರಿನಲ್ಲಿ ನಡುಗಡ್ಡೆಯಂತಾಗಿದೆ. ವಿಜಯನಗರದಲ್ಲಿ ಭಾರೀ ಮಳೆಯ ಆರ್ಭಟಕ್ಕೆ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ ತುಂಬಿ ಹರಿತಾ ಇದ್ದಾವೆ ಹಳ್ಳ ಕೊಳ್ಳಗಳು. ಗ್ರಾಮಗಳಿಗೆ ಸಂಪರ್ಕವನ್ನ ಕಲ್ಪಿಸುವ ರಸ್ತೆಗಳು ಜಲಾವೃತವಾಗಿದ್ದಾವೆ. ಗ್ರಾಮಗಳು ಈಗ ನಡುಗಡ್ಡೆ ಅಂತಾಗಿದ್ದಾವೆ. ಜಲಾವೃತವಾದ ರಸ್ತೆಗಳು, ಜನರು ಓಡಾಡೋದಕ್ಕೆ ಪರಿತಪಿಸ್ತಾ ಇದ್ದಾರೆ. ಆ ಕಡೆ ಈ ಕಡೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ನೀರು ತುಂಬಿಕೊಂಡು ಒಂದೂರಿನಿಂದ ಮತ್ತೊಂದೂರಿಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಏನಾದ್ರೂ ಬೇಕು, ಆಸ್ಪತ್ರೆಗೆ ಹೋಗ್ಬೇಕು, ಮತ್ತೇನೇ ಇದ್ರು ಕೂಡ ಅವರಲ್ಲೇ ಇವರಿಲ್ಲೇ. ಹಂಗಾಗಿದೆ ಪರಿಸ್ಥಿತಿ. ಮುಂಗಾರಿನ ಆರ್ಭಟಕ್ಕೆ ನಿನ್ನೆ ಮಧ್ಯಾಹ್ನದಿಂದಲೂ ಕೂಡ ಸುರಿತಾ ಇರುವಂತಹ ಮಳೆ ವಿಜಯನಗರದಲ್ಲಿ ಇಷ್ಟೆಲ್ಲ ಅವಾಂತರವನ್ನ ಸೃಷ್ಟಿ ಮಾಡಿದೆ. ನೋಡಿ, ರಸ್ತೆ ದಾಟ್ಲಿಕ್ಕಾಗದೆ ನಿಂತಲ್ಲೇ ನಿಂತ್ಕೊಂಡಿರೋ ತಾವು ನೋಡ್ತಾ ಇದ್ರಿ.
ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹಳ್ಳಿ ಒಳಗೆಲ್ಲ ನೀರು ನುಗ್ಗಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಯಾವುದು ರಸ್ತೆ, ಯಾವುದು ಹಳ್ಳ, ಯಾವುದು ಗುಂಡಿ ಅಂತ ಹೇಳಿ ನೋಡೋದಕ್ಕೆ ಸಾಧ್ಯವೇ ಇಲ್ಲ, ಗುರುತಿಸೋದಕ್ಕೆ ಸಾಧ್ಯವೇ ಇಲ್ಲ. ಅಂತ ಒಂದು ಪರಿಸ್ಥಿತಿ ಇಲ್ಲೆಲ್ಲ ಸೃಷ್ಟಿಯಾಗಿದೆ ವಿಜಯನಗರದಲ್ಲಿ. ಇದೆಲ್ಲವೂ ಕೂಡ ನಿನ್ನೆ ಸುರಿದಂತ ಮಳೆಗಾಗಿರುವಂತ ಅವಾಂತರ ಇದು. ನಿರಂತರವಾಗಿ ಮಳೆಗೆ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹೋಗಿದಾವೆ. ಒಂದೂರಿನಲ್ಲಿ ಮತ್ತೊಂದೂರಿನಲ್ಲಿ ನಡುಗಡ್ಡೆಯಂತಾಗಿದೆ. ನಗರದಲ್ಲಿ ಭಾರೀ ಮಳೆಯ ಆರ್ಭಟಕ್ಕೆ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ ತುಂಬಿ ಹರಿತಾ ಇದ್ದಾವೆ ಹಳ್ಳ ಕೊಳ್ಳಗಳು. ಗ್ರಾಮಗಳಿಗೆ ಸಂಪರ್ಕವನ್ನ ಕಲ್ಪಿಸುವ ರಸ್ತೆಗಳು ಜಲಾವೃತವಾಗಿದ್ದಾವೆ. ಗ್ರಾಮಗಳು ಈಗ ನಡುಗಡ್ಡೆ ಅಂತಾಗಿದ್ದಾವೆ. ಜಲಾವೃತವಾದ ರಸ್ತೆಗಳು, ಜನರು ಓಡಾಡೋದಕ್ಕೆ ಪರಿತಪಿಸ್ತಾ ಇದ್ದಾರೆ. ಆ ಕಡೆ ಈ ಕಡೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ನೀರು ತುಂಬಿಕೊಂಡು ಒಂದೂರಿನಿಂದ ಮತ್ತೊಂದೂರಿಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಏನಾದ್ರೂ ಬೇಕು, ಆಸ್ಪತ್ರೆಗೆ ಹೋಗ್ಬೇಕು, ಮತ್ತೇನೇ ಇದ್ರು ಕೂಡ ಅವರಲ್ಲೇ ಇವರಿಲ್ಲೇ, ಹಂಗಾಗಿದೆ ಪರಿಸ್ಥಿತಿ. ಮುಂಗಾರಿನ ಆರ್ಭಟಕ್ಕೆ ನಿನ್ನೆ ಮಧ್ಯಾಹ್ನದಿಂದಲೂ ಕೂಡ ಸುರಿತಾ ಇರುವಂತಹ ಮಳೆ ವಿಜಯನಗರದಲ್ಲಿ ಇಷ್ಟೆಲ್ಲ ಅವಾಂತರವನ್ನ ಸೃಷ್ಟಿ ಮಾಡಿದೆ. ನೋಡಿ, ರಸ್ತೆ ದಾಟ್ಲಿಕ್ಕಾಗದೆ ನಿಂತಲ್ಲೇ ನಿಂತ್ಕೊಂಡಿರೋ ತಾವು ನೋಡ್ತಾ ಇದ್ರಿ. ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹಳ್ಳಿ ಒಳಗೆಲ್ಲ ನೀರು ನುಗ್ಗಿರೋದನ್ನ ತಾವು ಗಮನಿಸ್ತಾ ಇದ್ರಿ. ಯಾವುದು ರಸ್ತೆ, ಯಾವುದು ಹಳ್ಳ, ಯಾವುದು ಗುಂಡಿ ಅಂತ ಹೇಳಿ ನೋಡೋದಕ್ಕೆ ಸಾಧ್ಯವೇ ಇಲ್ಲ, ಗುರುತಿಸೋದಕ್ಕೆ ಸಾಧ್ಯವೇ ಇಲ್ಲ. ಅಂತ ಒಂದು ಪರಿಸ್ಥಿತಿ ಇಲ್ಲೆಲ್ಲ ಸೃಷ್ಟಿಯಾಗಿದೆ ವಿಜಯನಗರದಲ್ಲಿ. ಇದೆಲ್ಲವೂ ಕೂಡ ನಿನ್ನೆ ಸುರಿದಂತ ಮಳೆಗಾಗಿರುವಂತ ಅವಾಂತರ ಇದು. ನಿರಂತರವಾಗಿ ಮಳೆಗೆ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹೋಗಿದಾವೆ. ಒಂದೂರಿನಲ್ಲಿ ಮತ್ತೊಂದೂರಿನಲ್ಲಿ ನಡುಗಡ್ಡೆಯಂತಾಗಿದೆ. ನಗರದಲ್ಲಿ ಭಾರೀ ಮಳೆಯ ಆರ್ಭಟಕ್ಕೆ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ ತುಂಬಿ ಹರಿತಾ ಇದ್ದಾವೆ ಹಳ್ಳ ಕೊಳ್ಳಗಳು. ಗ್ರಾಮಗಳಿಗೆ ಸಂಪರ್ಕವನ್ನ ಕಲ್ಪಿಸುವ ರಸ್ತೆಗಳು ಜಲಾವೃತವಾಗಿದ್ದಾವೆ. ಗ್ರಾಮಗಳು ಈಗ ನಡುಗಡ್ಡೆ ಅಂತಾಗಿದ್ದಾವೆ. ಜಲಾವೃತವಾದ ರಸ್ತೆಗಳು, ಜನರು ಓಡಾಡೋದಕ್ಕೆ ಪರಿತಪಿಸ್ತಾ ಇದ್ದಾರೆ. ಆ ಕಡೆ ಈ ಕಡೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ನೀರು ತುಂಬಿಕೊಂಡು ಒಂದೂರಿನಿಂದ ಮತ್ತೊಂದೂರಿಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಏನಾದ್ರೂ ಬೇಕು, ಆಸ್ಪತ್ರೆಗೆ ಹೋಗ್ಬೇಕು, ಮತ್ತೇನೇ ಇದ್ರು ಕೂಡ ಅವರಲ್ಲೇ ಇವರಿಲ್ಲೇ, ಹಂಗಾಗಿದೆ ಪರಿಸ್ಥಿತಿ. ಮುಂಗಾರಿನ ಆರ್ಭಟಕ್ಕೆ ನಿನ್ನೆ ಮಧ್ಯಾಹ್ನದಿಂದಲೂ ಕೂಡ ಸುರಿತಾ ಇರುವಂತಹ ಮಳೆ ವಿಜಯನಗರದಲ್ಲಿ ಇಷ್ಟೆಲ್ಲ ಅವಾಂತರವನ್ನ ಸೃಷ್ಟಿ ಮಾಡಿದೆ. ನೋಡಿ, ರಸ್ತೆ ದಾಟ್ಲಿಕ್ಕಾಗದೆ ನಿಂತಲ್ಲೇ ನಿಂತ್ಕೊಂಡಿರೋ ತಾವು ನೋಡ್ತಾ ಇದ್ರಿ. ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹಳ್ಳಿ ಒಳಗೆಲ್ಲ ನೀರು ನುಗ್ಗಿರೋದನ್ನ ತಾವು ಗಮನಿಸ್ತಾ ಇದ್ರಿ. ಯಾವುದು ರಸ್ತೆ, ಯಾವುದು ಹಳ್ಳ, ಯಾವುದು ಗುಂಡಿ ಅಂತ ಹೇಳಿ ನೋಡೋದಕ್ಕೆ ಸಾಧ್ಯವೇ ಇಲ್ಲ, ಗುರುತಿಸೋದಕ್ಕೆ ಸಾಧ್ಯವೇ ಇಲ್ಲ. ಅಂತ ಒಂದು ಪರಿಸ್ಥಿತಿ ಇಲ್ಲೆಲ್ಲ ಸೃಷ್ಟಿಯಾಗಿದೆ ವಿಜಯನಗರದಲ್ಲಿ. ಇದೆಲ್ಲವೂ ಕೂಡ ನಿನ್ನೆ ಸುರಿದಂತ ಮಳೆಗಾಗಿರುವಂತ ಅವಾಂತರ ಇದು. ನಿರಂತರವಾಗಿ ಮಳೆಗೆ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹೋಗಿದಾವೆ. ಒಂದೂರಿನಲ್ಲಿ ಮತ್ತೊಂದೂರಿನಲ್ಲಿ ನಡುಗಡ್ಡೆಯಂತಾಗಿದೆ.